ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 28 ಮೇ ಬುಧವಾರ. ಮಾರ್ಕೆಟು ದಿನವೆಲ್ಲ ಸೈಡ್ ವೈಸ್ ಅಲ್ಲೇ ಹೋಯ್ತು. ಅದರಲ್ಲಿ ನಿಫ್ಟಿ 73 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ 64 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಸೊ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಸೈಡ್ ವೈಸ್ ಮೂಮೆಂಟಮ್ ಇರೋ ಸಲುವಾಗಿ ಆಲ್ಮೋಸ್ಟ್ ಪ್ರೀಮಿಯಂ ಡಿಕೆನಲ್ಲಿ ಹೋಯ್ತು. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ವಿ. ಯಾವುದೇ ಮೂಮೆಂಟಮ್ ಸಿಗೋದು ಕಷ್ಟ ಆಗುತ್ತೆ, ಸೊ ನಾವು ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ ಅಂತ. ಸೊ ಅದರಲ್ಲಿ ಮಧ್ಯದಲ್ಲಿ ನಾವು ಟಾಟಾ ಟೆಕ್ನಾಲಜಿ ಹಾಗೂ ಟಾಟಾ ಕೆಮಿಕಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಸೊ ಅದು ನೆಕ್ಸ್ಟ್ ಮಂತ್ ಎಕ್ಸ್ಪೈರ್ ಇದು. ಸೊ ಅದನ್ನ ನಾವು ಇನ್ನು ಹೋಲ್ಡ್ ಮಾಡಿದೀವಿ. ಸೊ ಇದಲ್ಲದೆ ನಾವು ಈಗ ನಾಳೆ ದಿನದ ಅಂದ್ರೆ 29 ಮೇ ಗುರುವಾರ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು ಅಂತ ಅನಲೈಸ್ ಮಾಡೋಕೆ ಶುರು ಮಾಡೋಣ. ಮೊದಲನೇದಾಗಿ ನಾವು ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ನೋಡಬೇಕು ಅಂತಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ಕಡಿಮೆ ಆಗ್ತಾ ಡೇ ಲೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಬಹಳ ದಿನಗಳ ನಂತರ ಮೊದಲನೇ ಬಾರಿ -2.75% ಅಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇನ್ನು ತನ್ನ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಮೇಲೆನೆ ಇದೆ. ಇದು ಇದ್ರ ಕೆಳಗಡೆ ಬಂದ್ರೆ ಸೊ ಆದ್ರೂ ನಮ್ಗೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಸೊ ಇಂಡಿಯಾ ವಿಕ್ಸ್ ನ ನಾವು 18 ಕೆಳಗಡೆ ಬಂದಾಗ ಅದು ನಮ್ಗೆ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕೊಡುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ $64 ಪರ್ ಬ್ಯಾರಲ್ ಇದೆ ನಿನ್ನೆ ಲೆವೆಲ್ ಅಲ್ಲಿ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ $, ಇದು 85.32 ಹತ್ರ ಇದೆ. ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲೇ ಇದೆ. ಇಲ್ಲಿಂದನೂ ಏನು ಅಷ್ಟು ಚೇಂಜಸ್ ಇಲ್ಲ. US ಇಂಡೆಕ್ಸ್ 100 ಕೆಳಗಡೆನೆ ಇದೆ. ಇನ್ನು ಅಲ್ಲಿಂದನೂ ಏನು ಚೇಂಜಸ್ ಇಲ್ಲ. ಇನ್ನು US 10-year ಬಾಂಡ್ yield 4.46 ಹತ್ರ. ಸೊ ನಿನ್ನೆ ಲೆವೆಲ್ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಸೆಂಟಿಮೆಂಟ್ ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಇನ್ನು ನಾವು ಇಲ್ಲಿ US ನ ಡೌಜನ್ ಫೀಚರ್ಸ್ ನ ನೋಡಿದ್ರೆ ಅಲ್ಲಿ ನಿನ್ನೆ ಒಂದು ಒಳ್ಳೆ ಮೂಮೆಂಟಮ್ ಬಂದಿತ್ತು. ಈಗ ಅದು 42,200 ಮೇಲೆ ಟ್ರೇಡ್ ಆಗ್ತಾ ಇದೆ. ಇನ್ನು US ನ ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ಕೂಡ ಒಳ್ಳೆ ಮೂಮೆಂಟಮ್ ಬಂದು ಇದು 21,400 ಮೇಲನೆ ಇದೆ. ಇನ್ನು ನಾವು ಜಪಾನ್ ನಿಕ್ಕೇನಲ್ಲಿ ಚೆಕ್ ಮಾಡಿದ್ರೆ ಜಪಾನ್ ನಿಕ್ಕೇನಲ್ಲಿ ನಿನ್ನೆ ಒಳ್ಳೆ ಮೂಮೆಂಟಮ್ ಬಂದಿತ್ತು. ಇವತ್ತಿನ ದಿನ ಜಪಾನ್ ನಲ್ಲಿ ಕೂಡ ಒಂದು ಪ್ರಾಫಿಟ್ ಬುಕಿಂಗ್ ಬಂತು. ಅದು ಇನ್ನು 10 ಡೇ ಹಾಗೂ 200 ಮೂವಿಂಗ್ ಆವರೇಜ್ ಸಪೋರ್ಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇದ್ರ ಮೂಮೆಂಟಮ್ ಹೇಗಿರುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ನ್ಯೂಟ್ರಲ್ ಆಗೇ ಇದಾವೆ ಅಂತ ಹೇಳ್ಬೋದು. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಇನ್ನು FI ಡೇಟಾನ ಒಂದು ಬಾರಿ ನೋಡಿದ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಏನು ಬರ್ತಾ ಇದೆ, ಆದ್ರೆ ವಾಲ್ಯೂಮ್ ಬಹಳ ಕಡಿಮೆ ಇದೆ. ಸೊ ಅದನ್ನ ನಾವು ನೋಡ್ಬೋದು. ಆದ್ರೆ DS ಕಡೆಯಿಂದ ಇಲ್ಲಿ ಒಳ್ಳೆ ಬೈಯಿಂಗ್ ಇಂಟ್ರೆಸ್ಟ್ ನಾವು ನೋಡ್ತಾ ಇದೀವಿ. ಇದ್ರ ಜೊತೆಗೆ ಈಗ ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ಸೊ ಮೊದಲಾಗಿ ನಾವು ನಿಫ್ಟಿನಲ್ಲಿ NSE ವೆಬ್ಸೈಟ್ ಇಂದ ಡೇಟಾನ ಚೆಕ್ ಮಾಡೋಣ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ಪುಟ್ ಸೈಡ್ ಅಲ್ಲಿ ನಾವು ನೋಡ್ಬೋದು 19 ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಇದಾವೆ. ಇನ್ನು ಕಾಲ್ ಸೈಡ್ ಅಲ್ಲಿ 29 ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಇದಾವೆ. 1:1.5 ಅಂತಾನೆ ಹೇಳ್ಬೋದು. ಸೊ ಡೇಟಾ ತುಂಬಾ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 1,75,000 25,000 ಹತ್ರ ಇದೆ. ಸೊ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ 24,800, ಅದ್ರ ಕ್ರಾಸ್ ಆದ್ರೆ 25,000 ನೆಕ್ಸ್ಟ್ ರೆಸಿಸ್ಟೆನ್ಸ್. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 24,500 ಹತ್ರ. ಅದನ್ನ ಬಿಟ್ರೆ ಮೇಲೆ 24,800 ಹತ್ರ. ಸೊ 24,800 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇದನ್ನ ಈಗ ನಾವು ಬಾರ್ ಚಾರ್ಟ್ ಅಲ್ಲಿ ಕೂಡ ಚೆಕ್ ಮಾಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ 24,800 ಹತ್ರ ಕಾಲ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಇದು ಒಂದು ಮೇಕ್ ಆರ್ ಬ್ರೇಕ್ ಝೋನ್ ಆಗ್ಬೋದು. ನಿಫ್ಟಿ ಏನಾದ್ರೂ ಇಲ್ಲಿ ಬಂದು ಸ್ಟ್ರಕ್ ಆದ್ರೆ ಅಗೇನ್ ಇದೇ ಲೆವೆಲ್ ಅಲ್ಲೇ ದಿನವೆಲ್ಲ ಟ್ರೇಡ್ ಆಗಿ ಎಕ್ಸ್ಪೈರಿ ಕೂಡ ಕಾಣೋ ಚಾನ್ಸಸ್ ಇರುತ್ತೆ. ಇನ್ನು 24,850 ಮೇಲೆ ಹೋದ್ರೆ 25,000 ವರೆಗೆ ಮೂಮೆಂಟಮ್ ಸಿಗ್ಬೋದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ವೀಕ್ನೆಸ್ ಅಂತ ಕಾಣೋಕೆ ಶುರು ಆದ್ರೆ 24,600 500 ಇಲ್ಲಿ ಸಪೋರ್ಟ್ ಬರ್ಬೋದು. ಇದನ್ನ ಇಟ್ಕೊಂಡು ನಾವು ಈಗ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ನಿಫ್ಟಿನಲ್ಲಿ ನಾವು ಬೈ ಅಂಡ್ ಡಿಪ್ಸ್ ಅಥವಾ ಬ್ರೇಕ್ಔಟ್ ಅಲ್ಲಿ ಮಾತ್ರ ಪೊಸಿಷನ್ ತಗೊಳಕ್ಕೆ ನೋಡೋಣ. ಬೈ ಅಂಡ್ ಡಿಪ್ಸ್ ಅಂದ್ರೆ ನಮ್ಗೆ ಏನಾದ್ರೂ ನಿಫ್ಟಿ ಕೆಳಗಡೆ ಬಂದು ಈ 20 ಡೇ ಮೂವಿಂಗ್ ಆವರೇಜ್ 24,600 ಹತ್ರ ಬರ್ತಾ ಇದೆ. ಸೊ 24,600 ಹತ್ರ ಏನಾದ್ರೂ ನಿಫ್ಟಿ ಗ್ಯಾಪ್ ಡೌನ್ ಆಗ್ಲಿ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಶಾರ್ಪ್ ಕರೆಕ್ಷನ್ ಆಗ್ಲಿ ಈ ಲೆವೆಲ್ ಅಲ್ಲಿ ಸಿಕ್ಕರೆ 24,600 ಈ ಲೆವೆಲ್ ಇಂದ ನಾವು ಸಪೋರ್ಟ್ ಅಲ್ಲಿ
ಕಾಲಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದರೂ 24,850 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಅಲ್ಲಿಂದ ಕೂಡ ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಎಲ್ಲಿಂದಾದರೂ ಮೂಮೆಂಟಮ್ ಬರಲಿ, ನಾವು 25,000 ಹತ್ತತ್ರ ಬರ್ತದಂಗೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇನ್ನು ನಾವು ಯಾವುದೇ ಪುಟ್ ಪೊಸಿಷನ್ಸ್ ಹೈಯರ್ ಲೆವೆಲಲ್ಲಾಗಲಿ ಅಥವಾ ಬ್ರೇಕ್ಔಟಲ್ಲಾಗಲಿ ನೋಡ್ತಾ ಇಲ್ಲ ಈ ಗುರುವಾರ ಎಕ್ಸ್ಪೈರಿನಲ್ಲಿ. ಇನ್ನು ಏನಾದರೂ ಚೇಂಜಸ್ ಇದ್ರೆ ನಮ್ಮ ಥಾಟ್ಸಲ್ಲಿ ಅದನ್ನು ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಲ್ಲಿಂದ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬಂದರೆ, ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸ್ವಲ್ಪ ಪರವಾಗಿದ್ದಿಲ್ಲ, ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ 55,417 ಹತ್ರ. ಈಗ ಬ್ಯಾಂಕ್ ನಿಫ್ಟಿಗೆ 55,200 ಇಂದ 300 ಸದ್ಯಕ್ಕೆ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಯಾವುದೇ ಡಿಪ್ ಅಲ್ಲಿ 55,200 ಇಂದ 300 ವರೆಗೆ, ಸೊ ಅಲ್ಲಿಂದ ನಾವು ಸಪೋರ್ಟ್ ಅಲ್ಲಿ ರಿಕವರಿಗೋಸ್ಕರ ಅದು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಮೊಮೆಂಟಮ್ ಏನಾದರೂ ಬ್ಯಾಂಕ್ ನಿಫ್ಟಿನಲ್ಲಿ ಬಂದರೆ 55,800 ಇಂದ 56,000 ಮೊದಲನೇ ಟಾರ್ಗೆಟ್. ಇನ್ನು 56,000 ಕ್ರಾಸ್ ಆಗಿ ಟ್ರೇಡ್ ಆಗಕ್ಕೆ ಶುರು ಆದರೆ 56,000 ಮೇಲೆ ನಾವು ತುಂಬಾ ಬುಲ್ಲಿಶ್ ಆಗಿ ಕೂಡ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿ ರೀತಿನೇ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವುದೇ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ತಾ ಇಲ್ಲ. ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ ಮೂಮೆಂಟಮ್ ಏನು ಬಂತು, ಆದ್ರೆ ಇಲ್ಲಿ ಅಗೇನ್ ಆಫ್ಟರ್ 11 PM ಶಾರ್ಪ್ ಕರೆಕ್ಷನ್, ಶಾರ್ಪ್ ಅಂತೆಲ್ಲ ನಿಧಾನವಾಗಿ ಕರೆಕ್ಷನ್ ಬರ್ತಾ ಇದು ತನ್ನ 10 ಡೇ ಮೂವಿಂಗ್ ಅವರೇಜ್ ಅದು 12,575 ಹತ್ರ ಏನಿತ್ತು, ಈ ಬ್ಲೂ ಕಲರ್ ಟ್ರೆಂಡ್ ಲೈನ್ ನೀವು ನೋಡ್ಬೋದು. ಇಲ್ಲಿ ಸಪೋರ್ಟ್ ಅಲ್ಲಿ ಈಗ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ಮಾತ್ರ ನಾವು ಓನ್ಲಿ ಬೈ ಅಂಡ್ ಡಿಪ್ಸ್. ಅದು ಇದರಲ್ಲಿ ಏನಾದರೂ ಶಾರ್ಪ್ ಕರೆಕ್ಷನ್ ಅಥವಾ ಗ್ಯಾಪ್ ನಲ್ಲಿ 12,450 ಇಂದ 12,500 ಈ 20 ಡೇ ಮೂವಿಂಗ್ ಅವರೇಜ್ ರೇಂಜ್ ಏನಿದೆ. ಸೊ ಯಾವುದೇ ಡಿಪ್ ಅಲ್ಲಿ ಅಥವಾ ಶಾರ್ಪ್ ಕರೆಕ್ಷನ್ ಅಲ್ಲಿ ಇಲ್ಲಿಂದ ಸಪೋರ್ಟ್ ಅಲ್ಲಿ ರಿವರ್ಸ್ಗೆ ನಾವು ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಯಾವುದೇ ರಿವರ್ಸ್ಗೆ ನಾವು 12,600 ಹಾಗೂ 12,700 ಮಾತ್ರನೇ ಟಾರ್ಗೆಟ್ ಇಟ್ಕೊಂಡು ಪೊಸಿಷನ್ಸ್ ನ ತಗೋಬಹುದು. ಇನ್ನು ಇಲ್ಲಿ ಕೂಡ ಪುಟ್ ಪೊಸಿಷನ್ಸ್ ನಾವು ಸದ್ಯಕ್ಕೆ ನೋಡ್ತಾ ಇಲ್ಲ ಈ ಗುರುವಾರ ಎಕ್ಸ್ಪೈರಿಗೆ, ಯಾಕಂದ್ರೆ ಆಲ್ರೆಡಿ ಓವರ್ ಸೋಲ್ಡ್ ಮಾರ್ಕೆಟ್ ಇದೆ. ಸೊ ಇದೆಲ್ಲ ಇವತ್ತಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಲೈಸಿಸ್. ಸೊ ನಾವು 29th ಮೇ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ಬಹಳ ಹುಷಾರಾಗಿ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇನ್ನು ಸೈಡ್ ವೈಸ್ ಅಲ್ಲಿ ಹೋದ್ರೆ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ, ಅದ್ರ ಬಗ್ಗೆ ಕೂಡ ಗಮನ ಕೊಡಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.